ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಫೈನಲಿ ರಾತ್ರೋರಾತ್ರಿ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗೋಯ್ತು. ಎಂಥ ಮಜಾ ನೋಡಿ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ಕೂಡ ಮಧ್ಯರಾತ್ರಿಯೇ. ಈಗ ಈ ಬಿಲ್ ಕೂಡ ಪಾಸ್ ಆಗಿದ್ದು ಮಧ್ಯರಾತ್ರಿ. ಎಲ್ಲರೂ ಈ ಬಿಲ್ ಪಾಸ್ ಹೋಗೋದನ್ನು ನೋಡಿ ಟಿವಿ ಆಫ್ ಮಾಡಿ ಮಲಗಿರಬಹುದು. ಆದರೆ ಅಷ್ಟರ ಮೇಲೆ ಕೂಡ ಸಂಸತ್ತು ನಿನ್ನೆ ಮುಂದುವರೆದಿತ್ತು. ಎಲ್ಲರೂ ವಕ್ಫ್ ಬ್ಯುಸಿಯಲ್ಲಿದ್ದಾರೆ. ಆದರೆ ಮುಂಜಾನೆ 3 ಗಂಟೆ ಸುಮಾರಿಗೆ ಒಂದು ದೊಡ್ಡ ಡೆವಲಪ್ಮೆಂಟ್ ಕೂಡ ನಡೀತು. ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತದ ಬಗ್ಗೆ ಚರ್ಚೆ ಕೂಡ ಶುರುವಾಗಿತ್ತು. ವಿಪಕ್ಷಗಳು ನಮಗೆ 12 ಗಂಟೆ ಕಾಲಾವಕಾಶ ಬೇಕು ಅಂತ ಕೇಳಿದ್ರು. ಆದರೆ ಸಂಸತ್ತು 12 ಯಾಕೆ 14 ತಗೊಳ್ಳಿ ಅಂತ ಚರ್ಚೆಯನ್ನು ಮುಂದುವರೆಸಿತ್ತು. ಆದರೆ ಟೈಮ್ ಏನೋ ಕೊಟ್ಟರು. ಆದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಚರ್ಚೆಗೆ ಬರಲಿಲ್ಲ. ಎಲ್ಲೂ ಕೂಡ ಕಾಣಿಸ್ಕೊಂಡೂ ಇರಲಿಲ್ಲ. ಅರೆ, ಇಂಥ ದಿನ ಈ ಕಿಲಾಡಿ ಜೋಡಿಯೇ ಇಲ್ಲ ಅಂದರೆ ಹೇಗೆ ಸ್ವಾಮಿ? ಏನಾದರೂ ಹೆದರಿ ಓಡ್ಬಿಟ್ರ ಅಂದ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯ್ತು, ಇಲ್ಲ, ರಾಹುಲ್ ಗಾಂಧಿ ಅವ್ರ ಸಂಸತ್ಗೆ ಬಂದಿದ್ರು. ಒಂದಲ್ಲ 3 ಸಲ ಬಂದಿದ್ರು ಅನ್ನೋದು. ಸಂಸತ್ಗೆ ಬಂದವರು ತಮ್ಮವರೊಂದಿಗೆ ಮೀಟಿಂಗ್ ಮಾಡಿ ನಾನು ಮಾತಾಡೋದಿಲ್ಲ ಅಂತ ಹೇಳಿ, ಜೊತೆಗೆ ಯಾರು ಮಾತಾಡಬೇಕು ಅಂತಲೂ ಸೂಚನೆಯನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗಿದ್ರು. ಮಜಾ ಏನಂದರೆ 3ನೇ ಬಾರಿ ಬಂದಾಗಂತೂ ಚಪ್ಪಲ್ ಹಾಕ್ಕೊಂಡು ಬಂದಿದ್ರು. ಅದು ಬಾತ್ರೂಮ್ ಚಪ್ಪಲ್ಲು, ಟ್ರ್ಯಾಕ್ ಪ್ಯಾಂಟು. ಸಂಸತ್ಗೆ ಹೇಗೆ ಬರಬೇಕು ಅನ್ನೋ ಕನಿಷ್ಠ ಜ್ಞಾನವೂ ಅವರಿಗೆ ಇಲ್ಲವಾಗಿ ಹೋಗಿತ್ತು. ಅದೇನು ಸಂಸತ್ತು ಅಥವಾ ಲಾಡ್ಜ್ ಅಂದ್ಕೊಂಡ್ರೋ ದೇವರಿಗೆ ಗೊತ್ತು. ಆದರೆ ಪುಣ್ಯಾತ್ಮ 3 ಸಲ ಬಂದರೂ ಕೂಡ ಅಧಿವೇಶನದಲ್ಲಿ ಭಾಗಿಯಾಗಲಿಲ್ಲ ನೋಡಿ, ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಅಂದರೆ 1000 ಸಲ ಬಂದರೂ ಕೂಡ ನೋ ಯೂಸ್ ಅಲ್ವೇ? ಒಬ್ಬ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಸದಸ್ಯ ಅಂದರೆ ಅವರಿಗೆ ಎಲ್ಲ ರೀತಿಯ ತಿಳುವಳಿಕೆ ಇರಬೇಕು. ಆದರೆ ರಾಹುಲ್ ಗಾಂಧಿಗೆ ಅದು ಏನೂ ಇಲ್ವೇ? ರಾಹುಲ್ ಹೇಳ್ತಾರೆ, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಹೀಗಾಗಿ ಬೇರೆಯವರು ಅದನ್ನು ಮಾತಾಡ್ತಾರೆ ಅಂತ. ಹೀಗಾಗಿದ್ದಕ್ಕೆ ಅಲ್ವೇ ದೇಶದಲ್ಲಿ ಕಾಂಗ್ರೆಸ್ ಸಂಖ್ಯೆ ಹೀಗೆ ಕಡಿಮೆ ಆಗ್ತಾ ಇರೋದು. ಕೇರಳದಲ್ಲಿ ಕಾಂಗ್ರೆಸ್ ನಶಿಸಿ ಹೋಗ್ತಾ ಇರೋದು. ರಾಹುಲ್ ಗಾಂಧಿ ಅಲ್ಲಿಯ ಸಂಸದ ಆಗಿದ್ರೂ ಕೂಡ ಹಿಂದೆ ತನ್ನ ಕ್ಷೇತ್ರದ ಬಗ್ಗೆ ಯಾವತ್ತೂ ಕೂಡ ಸಂಸತ್ನಲ್ಲಿ ಮಾತಾಡಲೇ ಇಲ್ಲ. ಕೇರಳದಲ್ಲಿ 2 ಮೈನಾರಿಟಿ ಮತಗಳಿವೆ. ಒಂದು ಮುಸ್ಲಿಂ, ಇನ್ನೊಂದು ಕ್ರಿಶ್ಚಿಯನ್. ಮುಸ್ಲಿಂ ಸಂಖ್ಯೆ 24% ಇದ್ದರೆ ಕ್ರಿಶ್ಚಿಯನ್ 18% ಇದ್ದಾರೆ. ಈ 2 ಪಂಗಡ ವಕ್ಫ್ ಬಿಲ್ನ ಹೆಸರಲ್ಲಿ ಡೆಡ್ ಆಪೋಸಿಟ್ ಆಗಿದೆ. ಕೇರಳ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ಹಾಗೂ ಕ್ಯಾಥೋಲಿಕ್ ಬಿಷಪ್ ಕಾನ್ಫರೆನ್ಸ್, ಈ 2 ಸಂಸ್ಥೆಗಳು ಕೂಡ ಕೇಂದ್ರ ಸರ್ಕಾರದ ಬಿಲ್ಲನ್ನು ಬೆಂಬಲ ಮಾಡ್ತಾ ಇದೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿನ ಗೆಲ್ಲಿಸಿಕೊಟ್ಟಿದ್ದಂತಹ IUMM ಅಂತಹ ಮುಸ್ಲಿಂ ಪಕ್ಷಗಳು ಈಗ ಅವರ ವಿರುದ್ಧ ನಿಂತಿದೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮಾತಾಡಲಿಲ್ಲ. ಈಗ ಮುಸ್ಲಿಮರಿಗೆ ಹೋಗಿ ಮನುಷ್ಯ ಹೇಳ್ತಾರೆ, ನಾನಲ್ಲ, ನನ್ನ ಪಕ್ಷ ತೆಗೆದುಕೊಂಡ ನಿರ್ಧಾರ ಇದು ಅಂತ. ಕ್ರಿಶ್ಚಿಯನ್ರಲ್ಲಿ ಹೇಳ್ತಾರೆ, ನಾನು ನನ್ನ ಪಕ್ಷದವರಿಗೆ ಬೆಂಬಲ ಕೊಟ್ಟಿಲ್ಲ ಅಂತ. ಕೇರಳದಲ್ಲಿನ ಕ್ರಿಶ್ಚಿಯನ್ರು ಈಗೀಗ BJP ಕಡೆ ವಾಲ್ತಿದ್ದಾರೆ. ಮುನಬಂ ಅನ್ನುವಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಒಂದು ಜಾಗವನ್ನು ವಕ್ಫ್ ತನ್ನದು ಅಂತ ಹೇಳಿ ಕಬ್ಜಾ ಮಾಡ್ಕೊಳ್ತು. ಹೀಗಾಗಿ ಇಸ್ಲಾಮೀಕರಣ ಅಲ್ಲಿ ಹೆಚ್ಚಾಗ್ತಾನೆ ಇರೋ ಕಾರಣಕ್ಕೆ ಕೇರಳದ ಕ್ರಿಶ್ಚಿಯನ್ರು BJP ಕಡೆ ಮುಖ ಮಾಡಿ ನಿಂತಿದ್ದಾರೆ. ಇನ್ನು ರಾಹುಲ್ ಗಾಂಧಿ ತಾನು ಏನೇ ಹೇಳಿದ್ರು ಸುದ್ದಿ ಆಗುತ್ತೆ ಅಂತ ಗೌರವ್ ಗೊಗೊಯ್ ಹಾಗೆ ಇಮ್ರಾನ್ ಮಸೂದ್ ಅಂತವರಿಗೆ ಚರ್ಚೆಯನ್ನು ನೋಡ್ಕೊಳ್ಳಿ ಅಂತ ಬಿಟ್ಟು ಬಂದರು. ಗೌರವ್ ಗೊಗೊಯ್ ವಕ್ಫ್ ಬಿಲ್ನಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಹೇಳೋದು ಬಿಟ್ಟು ಮುಸ್ಲಿಮರಿಗೆ ರೋಡ್ ಮೇಲೆ ನಮಾಜ್ ಮಾಡೋಕೆ ಬಿಡೋದಿಲ್ಲ ಅಂತ ಕೇಂದ್ರ ಸರ್ಕಾರವನ್ನು ದೂರೋದಕ್ಕೆ ಶುರು ಮಾಡಿದರು. ಸರ್, कुछ हफ्ते पहले देश में विभिन्न जगहों में लोगों ने ईद की शुभकामनाएं एक दूसरे को दी. और क्या आपको पता है कहां इनकी डबल इंजन की सरकार ने लोगों को रास्ते पे ईद का नमाज भी पढ़ने नहीं दिया. और ये बात करेंगे आप ಇನ್ನೊಂದು ಕಡೆ ಆ ಇಮ್ರಾನ್ ಮಸೂದ್
ಕೇಂದ್ರ ಸರ್ಕಾರ ಪ್ರೀತಿ ಹಂಚಬೇಕು ಅಂತ ಇಲ್ಲದೆ ಇರೋ ಕತೆ ಹೇಳಕ್ಕೆ ಶುರು ಮಾಡ್ಕೊಂಡಿದ್ರು. ಇನ್ನು ಈ ಮನುಷ್ಯ ಓವೈಸಿ ಸಂಸತ್ನಲ್ಲಿ ಒಂದು ಕಥೆಯನ್ನು ಹೇಳಿದ್ರು. ಮಹಾತ್ಮ ಗಾಂಧಿಯವರು ಆಫ್ರಿಕಾದಲ್ಲಿ ಪೇಪರ್ ಹರಿದು ಹಾಕಿ ಅವರ CFY ಕಾನೂನನ್ನು ವಿರೋಧ ಮಾಡಿದ್ರಂತೆ. हिस्ट्री को पढ़ेंगे तो महात्मा गांधी उस वक्त के व्हाइट अफ्रीका में सफेद फार्म अफ्रीका के कानून को महात्मा गांधी ने कहा था कि ये मेरा कॉन्शियंस इसको मानता नहीं, मैं इस कानून को कबूल नहीं करता हूं. तो महात्मा गांधी ने क्या किया, उन्होंने उस कानून को फाड़ दिया. तो मैं गांधी की तरह इस कानून को फाड़ता हूं. ये अनकॉन्स्टिट्यूशनल है सर. इस देश में झगड़े पैदा कर. ಹೀಗಾಗಿ ತಾನೂ ಕೂಡ ಈ ವಕ್ಫ್ ಕಾನೂನನ್ನು ಹರಿದು ಹಾಕಿ ವಿರೋಧ ಮಾಡ್ತೀನಿ ಅಂತ ಹರಿದು ಹಾಕಿದ್ರಂತೆ. ಓವೈಸಿ ಅವರೇ, ನಿಮಗೆ ಈ ಕಾನೂನು ಅಷ್ಟೊಂದು ಅಸಂವಿಧಾನಿಕ ಅಂತ ಅನ್ನಿಸಿದ್ರೆ ಸೀದಾ ಸುಪ್ರೀಂ ಕೋರ್ಟಿಗೆ ಹೋಗಿ ಈ ಕಾನೂನನ್ನು ತೆಗೆದು ಹಾಕಿಸಿ. ಅದನ್ನು ಬಿಟ್ಟು ಸಂಸತ್ತಿನ ಒಳಗೆ ಹೀಗೆ ಪೇಪರ್ ಹರಿದು ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ. ಬಿಡಿ, ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋ ಗಂಡು ಅಲ್ಲ, ಇದು ಮೊಸಳೆ ಕಣ್ಣೀರಷ್ಟೇ. ಈಗ ಇವರೆಲ್ಲ ಮಾಡೋದಿಷ್ಟೇ, ಈ ವಕ್ಫ್ ಬಿಲ್ ತಿದ್ದುಪಡಿಯನ್ನು ಬಳಸ್ಕೊಂಡು ಅದರ ಲಾಭ ಪಡೆದುಕೊಂಡು BJPಯನ್ನು ಗುಮ್ಮ ಅಂತ ಹೆದರಿಸಿ ಬಿಹಾರ ತೆಲಂಗಾಣದ ಚುನಾವಣೆಯಲ್ಲಿ ಲಾಭ ಮಾಡ್ಕೊಳ್ಳೋದು ಅಷ್ಟೇ. ವಕ್ಫ್ ಬಳಿ ಇರೋದು 9 ಲಕ್ಷ ಎಕರೆ ಜಾಗ ಅಂತ ಹೇಳಿ ಎಲ್ಲರನ್ನ ನಂಬಿಸಿದ್ರು. ಆದರೆ ಅಮಿತ್ ಶಾ ಅವರು ಅಧಿಕೃತ ಮಾಹಿತಿಯನ್ನು ಕೊಡ್ತಾರೆ. ಒಟ್ಟಾರೆ ನಮ್ಮ ದೇಶದಲ್ಲಿ ವಕ್ಫ್ ಹತ್ರ ಇರೋ ಭೂಮಿ ಅಂದರೆ ಅದು 38 ಲಕ್ಷ ಎಕರೆ. 1913ರಿಂದ 2013ರವರೆಗೆ ಒಟ್ಟು 18 ಲಕ್ಷ ಎಕರೆ ಇದ್ದಂತಹ ವಕ್ಫ್ ಭೂಮಿ 2013ರಿಂದ ಈಚೆಗೆ 11 ಲಕ್ಷ ಎಕರೆ ಹೆಚ್ಚಾಗಿದೆ. ಮತ್ತು ಇವ್ರು ಹೇಳ್ತಾರೆ ಯಾವುದೇ ಮೋಸ ಆಗಿಲ್ಲ ಅಂತ. ಇನ್ನು ಸರ್ಕಾರ ತನ್ನ ಪವರನ್ನು ಉಪಯೋಗಿಸೋಕೆ ಶುರು ಮಾಡಿದೆ. ವಕ್ಫ್ ಆಸ್ತಿಗಳಲ್ಲಿ ಯಾವುದೇ ಗಲಭೆ ಕಂಡು ಬಂದರೆ ಅಲ್ಲಿನ ಜಿಲ್ಲಾಧಿಕಾರಿ ಆ ಜಾಗವನ್ನು ಸರ್ಕಾರದ ಅಧೀನಕ್ಕೆ ಒಳಪಡಿಸಬಹುದು. ಇನ್ನು SC/STಗಳ ಆಸ್ತಿಯನ್ನು ವಕ್ಫು ನನ್ನದು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ASIನ ಅಧೀನದಲ್ಲಿರುವಂತಹ ವಕ್ಫ್ ಆಸ್ತಿಗಳು ಸರ್ಕಾರದ ಅಧೀನದಲ್ಲೇ ಇರುತ್ತೆ. ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ತಂದು ಸರ್ಕಾರ 70ರಿಂದ 80% ಅಕ್ರಮ ವಕ್ಫ್ ಆಸ್ತಿಗಳನ್ನು ಹಿಂಪಡಿತಾ ಇದೆ. ಅವರ ಶಕ್ತಿಯನ್ನೆಲ್ಲ ಹೀರ್ಕೊಂಡು ಕೊನೆಗೆ ಮೂಳೆಯನ್ನು ಮಾತ್ರ ಉಳಿಸಿದೆ. ಇನ್ನು ಒಂದು ಕೆಲಸ ಬಾಕಿ ಇದೆ, ಅದು ಸೆಕ್ಷನ್ 40ಯನ್ನು ತೆಗೆದುಹಾಕೋದು. ಅದನ್ನು ತೆಗೆದುಹಾಕಿದರೆ ಕ್ಲೀನ್ ಸ್ವೀಪ್ ಮಾಡಿದ ಹಾಗಾಗುತ್ತೆ. ಅದಕ್ಕೂ ಏನೋ ಜಾಸ್ತಿ ದಿನ ಇಲ್ಲ ಬಿಡಿ. ವೀಕ್ಷಕರೇ, ವಕ್ಫ್ ಬಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.